सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। ಪರಮಾತ್ಮನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ವಿದ್ಯಾರಣ್ಯ ಮುನಿಗಳು ಈ ಒಂದು ಮಹಾ ವಾಕ್ಯದ ಅದರ ಎಲ್ಲ ಸ್ವರೂಪವನ್ನ ನಮಗೆ ಪರಿಚಯಿಸಿದ ನಂತರ ಅದು ಸಿದ್ಧಿಸದೇ ಇದ್ದಾಗ ಅದನ್ನ ಹೇಗೆ ಸಿದ್ಧಿಸಿಕೊಳ್ಬೇಕು, ಮತ್ತೆ ಸಿದ್ಧಿಸಿಕೊಳ್ಳಲಿಕ್ಕೆ ಬೇಕಾಗಿರ್ತಕ್ಕಂತಹ ಉಪಾಯಗಳು, ಮತ್ತೆ ಅದಕ್ಕಿರ್ತಕ್ಕಂತಹ ಅಡೆತಡೆಗಳು, ಈ ಎಲ್ಲ ಸಂಗತಿಗಳನ್ನ ಮತ್ತೆ ಈ ದಾರಿಯಲ್ಲಿ ಬೆಳವಣಿಗೆ ಆಗ್ತಾ ಲೋಕದ ಜೊತೆ ವ್ಯವಹಾರ ಹೇಗಿರ್ಬೇಕು, ಈ ತರಹದ ಅನೇಕ ಸಂಗತಿಗಳು ನಾವು ಬೆಳವಣಿಗೆ ಆಗದೇ ಇದ್ರೂ ಅಂತಹ ಬೆಳವಣಿಗೆ ಆಗಿರ್ತಕ್ಕಂತಹ ಮಹಾತ್ಮರನ್ನ ನಾವು ಆ ಶಾಸ್ತ್ರದ ನಾಲೆಡ್ಜ್ ಇಲ್ಲದೆ ನಾವು ನಮ್ಮದೇ ಆಗಿರ್ತಕ್ಕಂತಹ ರೀತಿಯಲ್ಲಿ ನೋಡುವಂತಹದ್ದು, ಈ ತರದ ಅನೇಕ ವಿಚಾರಗಳು ಇದು ಗೂಢವಾಗಿ ಇರುವಂತಹದ್ದು. ಅಂತಹ ಗೂಢವಾಗಿರ್ತಕ್ಕಂತಹ ಅನೇಕ ಸಂಗತಿಗಳನ್ನ ಇದರಲ್ಲಿ ಬಹು ವಿಸ್ತಾರವಾಗಿ ಇಲ್ಲಿಂದ ಇದನ್ನು ನಮಗೆ ತಿಳಿಸ್ತಾ ಹೋಗ್ತಾರೆ. ಈ ಮಹಾವಾಕ್ಯ ನೇರವಾಗಿ ಅರ್ಥ ಆಗದೇ ಇರಲಿಕ್ಕೆ ಕಾರಣಗಳನ್ನ ಅವರು 3 ಪಾಯಿಂಟ್ ಅನ್ನ ನಮಗೆ ಮೆನ್ಷನ್ ಮಾಡಿದ್ರು. ಒಂದು, ಅನೇಕ ಉಪನಿಷತ್ತುಗಳ ಸ್ಟೇಟ್ಮೆಂಟ್ಗಳು ಬೇರೆ ಬೇರೆ ಇರೋದ್ರಿಂದ ಅಲ್ಲಿ ಅಸಮರ್ಥನಾಗಿರ್ತಕ್ಕಂಥವನಿಗೆ ಅದು ಮತ್ತೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎರಡನೇದು ಅಸಂಭಾವನ ಅಂತಂದ್ರೆ ಆ ಯಾವುದು ಪರತತ್ವ ಇದೆ ಅದು ಅಲೌಕಿಕವಾಗಿರುವಂತಹದ್ದು, ಇಂದ್ರಿಯಕ್ಕೆ ಅಗೋಚರವಾಗಿರ್ತಕ್ಕಂಥದ್ದು. ಹಾಗಾಗಿ ಅದು ದೃಢ ಆಗದೇ ಇರೋದಕ್ಕೆ ಎರಡನೇ ಕಾರಣ. ಇನ್ನು ಮೂರನೇ ಕಾರಣ ವಿಪರೀತ ಜ್ಞಾನ ಅಂತಂದ್ರೆ ಈ ಕರ್ತೃತ್ವ ಭೋಕ್ತೃತ್ವ ಅಂತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿರುವಾಗ ಅವಾಗಲೂ ಕೂಡ ಕೇಳಿದ್ರೂ ಕೂಡ ಪುನಃ ಮತ್ತೆ ಈ
ಕರ್ತೃತ್ವ ಭೋಕ್ತೃತ್ವ ಜೀವತ್ವ ಭಾವ ಅಧಿಕವಾಗಿ ನಮ್ಮ ಮೇಲೆ ಹೇಗೆ ಪರಿಣಾಮ ಮಾಡುತ್ತೆ. ಈ ಮೂರು ಸಂಗತಿಗಳಿಂದ ಸೊ ವೇದಾಂತ ವಾಕ್ಯ ನಮಗೆ ದೃಢವಾಗದಿಲ್ಲ, ಅಪರೋಕ್ಷ ಜ್ಞಾನವಾಗದಿಲ್ಲ. ಅಂತಹ ಅಪರೋಕ್ಷ ಜ್ಞಾನವನ್ನ ಈ ಮೂರು ಸಂಗತಿಗಳನ್ನ ತಿಳಿಸಿ, ಈಗ ಮೊದಲನೇ ಒಂದು ಸಂಗತಿಯನ್ನ ಉಪನಿಷತ್ತುಗಳನ್ನ ಹೇಗೆ ನೋಡ್ಬೇಕು ಅನ್ನುವಂತಹದ್ದನ್ನ ಬ್ರಹ್ಮಸೂತ್ರದ ಆಧಾರದ ಮೇಲೆ ನಮಗೆ ತಿಳಿಸಿ, ಈಗ ಎರಡನೇದು ಅಸಂಭಾವನ ಬಿಟ್ಬಿಟ್ಟಿದ್ದಾರೆ. ಅದನ್ನ ಅಸಂಭಾವನವನ್ನ ಸದ್ಯ ಕೇಳ್ತೇ ಇಲ್ಲ. ಯಾಕಂತಂದ್ರೆ ಅದು ಅಲೌಕಿಕವಾಗಿರ್ತಕ್ಕಂಥದ್ದು. ಇಲ್ಲಿ ಚಿತ್ತದ ಏಕಾಗ್ರತೆ ಇಲ್ಲದೆ ಇರುವಾಗ ಅದು ಸಾಧ್ಯ ಆಗೋದಿಲ್ಲ ಅಂತ ಹೇಳಿ, ಈಗ ಈ ವಿಪರೀತವಾಗಿರ್ತಕ್ಕಂತಹ ವಿಕ್ಷೇಪವನ್ನ ಹೇಗೆ ಮತ್ತೆ ಇದರ ಗುಣಗಳು ಎಷ್ಟು ಸ್ಟ್ರಾಂಗ್ ಆಗಿದಾವೆ, ಸೊ ಇದನ್ನ ಪ್ರಾಕ್ಟೀಸ್ ಮಾಡುವಾಗ ಆಗ್ತಕ್ಕಂತಹ ಸ್ಟೆಪ್ಸ್ಗಳೇನು, ಈ ವಿಚಾರವಾಗಿ ನಮಗೆ ತಿಳಿಸ್ಲಿಕ್ಕೆ ವಿದ್ಯಾರಣ್ಯ ಮುನಿಗಳು ಉದ್ಯುಕ್ತರಾಗಿದ್ದಾರೆ. ಈಗ ವಿಪರೀತ ಭಾವನೆಗೆ ಕಾರಣ ಅಡ್ಡಿಯನ್ನು ಹೇಳ್ತಾರೆ. ಮೊದಲನೇದಾಗಿ 103 ಶ್ಲೋಕ. ಬಹು ಜನ್ಮ ದೃಢಾಭ್ಯಾಸಾತ್ ದೇಹಾದಿಷ್ಠಾತ್ಮಧೀಕ್ಷಣಾತ್ ಪುನಃ ಪುನರುದೇತ್ಯೇವಂ ಜಗತ್ಸತ್ಯತ್ವಧೀರಪಿ. ಬಹುಜನ್ಮ ದೃಢಾಭ್ಯಾಸಾತ್ ದೇಹಾದಿಷ್ಟ ಆತ್ಮ ಧೀ ಕ್ಷಣಾತ್ ಪುನಃ ಉದಿತೇತ ಏವಂ ಜಗತ್ ಸತ್ಯತ್ವ ಧೀರಪಿ. ಉದಿತ ಏವಂ ಪುನಃ ಉದಿತ ಏವಂ ಅಂತ ಅಂದ್ರೆ ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಅಪರೋಕ್ಷ ನೀನು ಪರಮಾತ್ಮ ಸ್ವರೂಪನೇ ಅನ್ನುವಂತಹದ್ದು ನಮಗೆ ಶ್ರವಣ ಆದಾಗ್ಲೂ ಕೂಡ ನಾನು ಜೀವ ಅಂತಕ್ಕಂತಹದ್ದು ಬಹು ಜನ್ಮಗಳಿಂದ ಅಭ್ಯಾಸ ಮಾಡಿರೋದ್ರಿಂದ, ಬಹುಜನ್ಮ ದೃಢವಾಗಿ ಅಭ್ಯಾಸ ಮಾಡಿರೋದ್ರಿಂದ ಏನ್ ಅಭ್ಯಾಸ ಮಾಡಿದ್ವಿ, ಈ ದೇಹವೇ ಸತ್ಯ, ಜಗತ್ತೇ ಸತ್ಯ ಅಂತ ತಿಳಿದೆ ಈಗ ನಾವು ಜೀವನವನ್ನ ಮಾಡ್ಲಿಕ್ಕೆ ಹಚ್ಚಿದ್ದೀವಿ. ಇಂತಹ ಸಂಸ್ಕಾರ ಈಗ ಶ್ರವಣದಿಂದ ಇದು ವ್ಯಾವಹಾರಿಕ ಸತ್ತ, ಪಾರಮಾರ್ಥಿಕ ಸತ್ತ ಅಲ್ಲ ಅಂತ ನಮಗೆ ಶಾಸ್ತ್ರ ಹೇಳಿದಾಗಲೂ ಕೂಡ ಅದೇನಾಗ್ತಾ ಇದೆ ಅಂದ್ರೆ ಪುನಃ ಉದಿತ ಅಂದ್ರೆ ಪುನಃ ಮತ್ತೆ ಮನಸ್ಸಿನಲ್ಲೇ ಅದು ಬರ್ತನೆ ಹೋಗುತ್ತೆ ಅಂತ. ಏನ್ ಕೇಳಿದ್ರು ಆದ್ರೆ ಸ್ಟ್ರಾಂಗ್ ಆಗಿ ನಿಲ್ತಕ್ಕಂತಹದ್ದು ಈ ಬಹುಜನ್ಮದ ಸಂಸ್ಕಾರ. ಎಷ್ಟೇ ಹೇಳಿದಾಗಲೂ ಕೂಡ ಈ ಜಗತ್ ಸತ್ಯ, ಜೀವ ಸತ್ಯ ಅಂತಕ್ಕಂಥದ್ದು ಬಂದು ಅಡ್ಡಿ ನಿಂತುಕೊಂಡು ಬಿಡ್ತದೆ. ಇದನ್ನ ಏನಂತ ಕರೆದ್ರಂದ್ರೆ ಇದು ವಿಪರೀತ ಭಾವನಾ ಅಂತ. ಇದು ನಮಗೆ ಆಳವಾದ ಕಾರಣ ಶರೀರದಲ್ಲೇ ಅದರದು ಬೇರು. ಆ ಕಾರಣ ಶರೀರದಲ್ಲಿ ಇರೋದ್ರಿಂದ ನಾವೆಲ್ಲರೂ ಕೂಡ ಕಾರಣ ಶರೀರಕ್ಕೆ ಅಧೀನರಾಗಿರೋದ್ರಿಂದ ನಮ್ಮ ಜೀವನದ ಎಲ್ಲವೂ ವ್ಯವಹಾರ ಎಲ್ಲ ಏನ್ ಮಾಡ್ತೀವಿ ಆ ಕಾರಣ ಶರೀರದ ಆದೇಶದ ಮೇರೆಗೆ ಮಾಡೋದ್ರಿಂದ ಇವತ್ತು ಈ ಪ್ರಜ್ಞಾಪೂರ್ವಕವಾದ ಮನಸ್ಸಿನಿಂದ ಈ ನಾವು ಅಪರೋಕ್ಷ ಬ್ರಹ್ಮಸ್ವರೂಪರು ಅಂತಕ್ಕಂತಹದ್ದು ನಮಗೆ ಶಾಸ್ತ್ರದಿಂದ ಕೇಳಿದ್ದೀವಿ. ಆದ್ರೆ ಇದು ಈ ನಾರ್ಮಲ್ ಸೂಕ್ಷ್ಮ ಶರೀರದಲ್ಲಿ ಒಂದು ಫಾರ್ಮ್ ಆಗಿದೆ. ಆದ್ರೆ ಇಡೀ ಸೂಕ್ಷ್ಮ ಶರೀರದ ಬೀಜಲ್ಲನ್ನು ಕೂಡ ಕಾರಣ ಶರೀರದಲ್ಲಿದೆ. ಸೊ ಹಾಗಾಗಿ ಅದು ಬಲವತ್ತರವಾಗಿರೋದ್ರಿಂದ ಮತ್ತೆ ಸದ್ಯದ ಮಟ್ಟಿಗೆ ಇದು ಕೇಳಿದ್ದೀವಿ ಅಷ್ಟೇನೆ. ಆದ್ರೆ ಅದ್ರ ಮೇಲೆ ನಿಲ್ಲುವಷ್ಟು, ಅದನ್ನ ಪರೀಕ್ಷೆ ಮಾಡಷ್ಟು ನಮ್ಮ ಹತ್ರ ಆ ತಾಕತ್ತು ಇಲ್ಲದೆ ಇರೋದ್ರಿಂದ ಆ ಕಾರಣ ಶರೀರದಲ್ಲಿರ್ತಕ್ಕಂತಹ ಸಂಸ್ಕಾರ ಏನ್ ಮಾಡ್ತಾ ಇದೆ, ನಮ್ಮ ಮೇಲೆ ಪುನಃ ದಾಳಿ ಮಾಡುತ್ತೆ. ದಾಳಿ ಮಾಡಿ ನಮ್ಮನ್ನ ಆ ಪರೋಕ್ಷ ಜ್ಞಾನವನ್ನ
ನಿಲ್ಲದ ಹಾಗೆ ಮಾಡುತ್ತೆ. ಇದು ವಿಪರೀತ ಜ್ಞಾನ. ಸೊ ಈ ವಿಪರೀತ ಜ್ಞಾನವನ್ನ ತೆಗಿಲಿಕ್ಕೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಮತ್ತೆ ಈಗ 104 ಅಲ್ಲಿ ಹೇಳ್ತಾರೆ. ವಿಪರೀತ ಭಾವನೆಯಂ ಏಕಾಗ್ರಾತ್ಮ ನಿವರ್ತತೆ ತತ್ವೋಪದೇಶಾತ್ ಪ್ರಾಗೇವ ಭವತ್ಯೇತತ್ ಉಪಾಸನಾತ್ ಭವತಿ ಇತಿ ಉಪಾಸನಾತ್ ಮತ್ತೆ ಪುನಃ ಇಲ್ಲಿ ಪ್ರಾಗ್ಯವ ಅಂದ್ರೆ ಈ ತತ್ವ ಉಪದೇಶ ಅಂತಕ್ಕಂತಹದ್ದು ಹೊರಟೋಗುತ್ತೆ ಅಂದ್ರೆ ಇದು ಈ ಏನು ವಿಪರೀತ ಜ್ಞಾನ ಅಂತಕ್ಕಂಥದ್ದು ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ಅಂತಕ್ಕಂಥದ್ದು ಇದೆಯಲ್ಲ, ಇದು ಹೊರಟೋಗುತ್ತೆ. ಯಾವಾಗ ಹೊರಟೋಗುತ್ತೆ ಅಂತಂದ್ರೆ ತತ್ವದಲ್ಲಿ ಮನಸ್ಸು ಏಕಾಗ್ರತೆಯನ್ನ ಪಡಿಬೇಕು ಅಂತ. ಏಕಾಗ್ರತ ಸಹ ನಿವರ್ತತೆ, ತತ್ವೋಪದೇಶಾತ್ ಏಕಾಗ್ರತ ಸಹ ನಿವರ್ತತೆ. ಈ ತತ್ವ ಏಕಾಗ್ರವಾಗಿ ನಿಂತುಕೊಂತು ಅಂತಂದ್ರೆ ಅವಾಗೇನಾಗತ್ತೆ, ಸೊ ಮನಸ್ಸು ಆ ವಿಪರೀತ ಭಾವನೆಯಿಂದ ಬಿಡಿಸಿಕೊಳ್ತದೆ. ಅದಕ್ಕೆ ಇಲ್ಲಿ ಭಾವ ಅಂತ ತಗೊಂಡಿದ್ದಾರೆ. ಭಾವ ಅಂತಕ್ಕಂಥದ್ದು ಏನಂತಂದ್ರೆ ಒಂದು ಸಗುಣ ಉಪಾಸನೆಯ ಒಂದು ರೀತಿಯನ್ನ ಕೊಡ್ತಾ ಇದ್ದಾರೆ ನಮಗೆ. ಸಗುಣ ಉಪಾಸನೆ ಅಂತಕ್ಕಂಥದ್ದು ಒಂದು ಭಾವ, ಅಂದ್ರೆ ನಾನು ಪರಮಾತ್ಮ ಅಂತಕ್ಕಂಥದ್ದು ಒಂದು ಭಾವ. ನಾನು ಪರಮಾತ್ಮ ಅಂತಕ್ಕಂಥದ್ದು ಒಂದು ಭಾವವನ್ನ ನಾವು ಮೊದಲು ನಾವೇನ್ ಮಾಡ್ಬೇಕಂತಂದ್ರೆ ಅದನ್ನ ಶ್ರುತಿ ವಾಕ್ಯವನ್ನ ಅಥವಾ ಶ್ರುತಿಯನ್ನ ಹೇಳಿರ್ತಕ್ಕಂತಹ ಆಚಾರ್ಯರನ್ನ ಉಪಾಸನೆ ಮಾಡ್ತಕ್ಕಂಥದ್ದು, ಆ ಗ್ರಂಥಗಳನ್ನ ಓದ್ತಕ್ಕಂಥದ್ದು ಇದೆ ಅಂತ. ಇದು ಸಗುಣ ಉಪಾಸನೆ. ಇದು ಈ ಸಗುಣ ಉಪಾಸನೆ ಏನ್ ಮಾಡ್ತದೆ ಅಂದ್ರೆ ಚಿತ್ತದ ಏಕಾಗ್ರತೆಯನ್ನ ಹೆಚ್ಚು ಮಾಡ್ತದೆ, ಚಿತ್ತ ಚಾಂಚಲ್ಯವನ್ನ ಕಡಿಮೆ ಮಾಡ್ತದೆ. ಯಾವಾಗ ಚಿತ್ತದ ಏಕಾಗ್ರತೆ ಆದಾಗ ಆವಾಗ ಆ ಸಗುಣ ಉಪಾಸನೆ ನಿರ್ಗುಣ ಉಪಾಸನೆಯಲ್ಲಿ ನಮಗೆ ಕರ್ಕೊಂಡು ಹೋಗುತ್ತದೆ. ಈ 104 ಮತ್ತೆ 105 ತುಂಬಾ ಚೆನ್ನಾಗಿದೆ. ಉಪಾಸ್ತಯೋತ ಏವಾತ್ರ ಬ್ರಹ್ಮಶಾಸ್ತ್ರೇಪಿ ಚಿಂತಿತ ಪ್ರಾಗನಭ್ಯಾಸಿನ ಪಶ್ಚಾತ್ ಬ್ರಹ್ಮಾಭ್ಯಾಸೇನ ತದ್ಭವೇತ್. ಉಪಾಸಃ ತಯೋ ಅತ ಏವ ಅತ್ರ ಬ್ರಹ್ಮಶಾಸ್ತ್ರೇ ಅಪಿ ಚಿಂತಿತಾಃ ಪ್ರಾಕ್ ಅನಭ್ಯಾಸಿನಃ ಪಶ್ಚಾತ್ ಬ್ರಹ್ಮ ಅಭ್ಯಾಸ ಏನ ತದ್ಭವೇತ್. ಅಂದ್ರೆ ಈಗ ಇಲ್ಲೊಂದು ಸೊಗಸು ಇದೇ ವಿದ್ಯಾರಣ್ಯರದು ಬಹಳ ಇಂಪಾರ್ಟೆಂಟ್. ಪ್ರಾಕ್ ಅನಭ್ಯಾಸಿನಃ ಅಂದ್ರೆ ಸಗುಣ ಉಪಾಸನೆಯನ್ನ ಮಾಡದೇ ಇರ್ತಕ್ಕಂಥವನಿಗೆ ಇಲ್ಲಿ ಎರಡು ರೀತಿಯಾಗಿ ಹೇಳ್ತಾರೆ. ಒಂದು, ಸ್ಟಾರ್ಟಿಂಗ್ ಅಲ್ಲಿ ಸಗುಣ ಉಪಾಸನೆಯನ್ನ ಮಾಡಿರ್ತಕ್ಕಂಥವನು ಕೊನೆಗೆ ನಿರ್ಗುಣ ಉಪಾಸನೆಯಲ್ಲಿ ಅವನು ಪರೋಕ್ಷ ಜ್ಞಾನವನ್ನ ಪಡಿತಾನೆ ಅಂತ. ಈಗ ಇನ್ನು ಕೆಲವೊಬ್ರು ಇದ್ದಾರೆ, ಅವರು ಸಗುಣ ಉಪಾಸನೆಯನ್ನೇನು ಅವ್ರಿಗೆ ಮಾಡಕ್ ಆಗಂಗಲ್ಲ, ಆದ್ರೆ ಅವರು ನೇರವಾಗಿ ನಿರ್ಗುಣ ಉಪಾಸನೆಯ ವಾಕ್ಯವನ್ನ ಕೇಳಿ ಅದಾದ್ಮೇಲೆ ಅವರು ಚಿತ್ತ ಏಕಾಗ್ರತೆಯನ್ನ ಮಾಡಿಕೊಡ್ತಾರೆ ಅಂತ. ಇದು ಬಹಳ ಬ್ಯೂಟಿಫುಲ್ ಲಾಜಿಕ್. ಇದು ಮನೋಸ್ತರದಲ್ಲಿ ಹೇಗೆ ಎರಡು ರೀತಿಯಾಗಿರ್ತಕ್ಕಂಥ ಸ್ವಭಾವದವರು. ಒಂದು ನಿಮಗೆ ಎಕ್ಸಾಂಪಲ್ ಕೊಡೋದಾದ್ರೆ, ಈ ಯೋಗ ಸೆಂಟರ್ಲಿ ನಾವು ಬರ್ತಕ್ಕಂತಹ ಟ್ರೀಟ್ಮೆಂಟ್ಗೆ ಬರ್ತಕ್ಕಂತಹ
ಈ ಒಂದು ಸೆಕ್ಷನ್ ಇದೆ, ಅದನ್ನ ನಾವು ಸಿ ಅಂತ ಕರಿತೀವಿ. ಸಿ ಅಂತಂದ್ರೆ ಮೈಂಡ್ ಅಪ್ಸೆಟ್ ಆಗಿರ್ತದೆ. ಸೊ ಮೈಂಡ್ ಅಪ್ಸೆಟ್ ಆಗಿರ್ತಕ್ಕಂಥದನ್ನ ಡಿಪ್ರೆಷನ್ ಅಂತ ಕರಿತೀವಿ. ಡಿಪ್ರೆಷನ್ ಅಂತಂದ್ರೆ ಅನೇಕ ಟೈಪ್ಸ್ ಆಫ್ ದಿ ಡಿಪ್ರೆಷನ್, ಬಟ್ ಸಮ್ ಇನ್ಸಿಡೆಂಟ್ ನಿಂದ ಡಿಪ್ರೆಷನ್ ಆಗಿರ್ತಾನೆ. ಆ ಡಿಪ್ರೆಷನ್ ಆಗಿರ್ತಕ್ಕಂಥವನ್ನ ನಾವು ಎರಡು ರೀತಿಯಿಂದ ಅವನನ್ನ ಹೊರಗಡೆ ಕರ್ಕೊಂಡು ಬರ್ಬೋದು. ಒಂದು ಸಗುಣ ಉಪಾಸನೆಗೊಂದು ಎಕ್ಸಾಂಪಲ್ ಹೇಳ್ತೀನಿ, ಇನ್ನೊಂದು ನಿರ್ಗುಣ ಉಪಾಸನೆಗೊಂದು ಎಕ್ಸಾಂಪಲ್ ಹೇಳ್ತೀನಿ. ಅದು ಥ್ರೂ ಯೋಗದ ಮುಖಾಂತರವಾಗಿ, ಅವಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ. ಈಗ ಸಪೋಸ್ ಯಾವುದೋ ಒಬ್ಬ ಒಂದು ಹುಡುಗನೋ ಒಂದು ಹುಡುಗಿನೋ ಒಂದು ಲವ್ ಫೇಲವರ್ ಆಗಿ ಡಿಪ್ರೆಷನ್ಗೆ ಹೋಗಿರ್ತಾರೆ. ಡಿಪ್ರೆಷನ್ಗೆ ಹೋದಾಗ ಅವ್ರಿಗೆ ಅದೇ ಥಾಟ್ಸ್ ಕಂಟಿನ್ಯೂ ಆಗಿ ಅದೇ ಥಾಟ್ಸ್ ಬರ್ತಿರ್ತದ. ಅವ್ರು ಯಾವುದಕ್ಕೂ ಕೂಡ ಇನ್ವಾಲ್ವ್ಮೆಂಟ್ ಆಗಕ್ಕೆ ಸಾಧ್ಯನೇ ಇರಂಗಿಲ್ಲ, ಅಷ್ಟು ಒಂದು ಸೊ ಕೆಳಗಡೆ ಹೋಗಿಬಿಡ್ತಾರೆ. ಸರಿ, ಅರವಿಂದ್ ಅವರು ಈ ನಾರ್ಮಲ್ ಮೈಂಡಿನಿಂದ ಲೋವರ್ ಮೈಂಡಿಗೆ, ಕೆಳಗಡೆ ಮೈಂಡ್ ಅಲ್ಲಿ ಸುಮಾರು ಡಿವಿಷನ್ ಗಳನ್ನ ತೋರಿಸ್ತಾರೆ ಅವರು ಬಾರಿ ಚೆನ್ನಾಗಿ. ಸೊ ಒಂದೊಂದು ಘಟನೆಗಳಿಂದ ಎಷ್ಟೆಷ್ಟು ಕೆಳಗಡೆ ಹೋಗ್ತಾರೆ ಅಂತಂದ್ರೆ, ಅದು ಮೈಂಡ್ ಎಲ್ಲಿ ತನಕ ಹೋಗುತ್ತೆ ಅಂದ್ರೆ ಪಿಶಾಚಿ ತರ ವರ್ತನೆ ಮಾಡೋಷ್ಟು ಮಟ್ಟಿಗೆ ಆ ಕೆಳಗಡೆ ಹೋಗುತ್ತೆ ಅಂತ. ರಾಕ್ಷಸಿ ಗುಣದಷ್ಟು ಕ್ರೂರತೆ ಬಂದ್ಬಿಡ್ತದೆ ಅಂತ. ರಾಕ್ಷಸಿ ಗುಣದಷ್ಟು ಕ್ರೂರತೆ ಅಂತಂದ್ರೆ ತುಂಬಾ ವಿಪರೀತವಾದ ಡಿಪ್ರೆಷನ್ಗೆ ಹೋದಾಗ ಇನ್ನು ಕೆಲವೊಬ್ರು ಏನ್ ಮಾಡ್ಕೊಂಡ್ರು ಅಂತಂದ್ರೆ ಬ್ಲೇಡ್ ತಗೊಂಡು ತಮ್ಮ ಶರೀರವನ್ನ ತಾವೇ ಕೊಯ್ಕೊಳ್ತಾರೆ, ಕಟ್ ಮಾಡಿಕೊಳ್ತಾರೆ. ಇನ್ನೂ ವಿಚಿತ್ರ ಅಂತಂದ್ರೆ ಸುಸೈಡ್ಗೆ ಹೋಗ್ಬಿಡ್ತಾರೆ. ಇದೇನ್ ತೋರಿಸುತ್ತೆ? ಒಂದು ಯಾವುದೋ ಒಂದು ಘಟನೆಯಿಂದ ಸೊ ಮೈಂಡ್ ಕೆಳಗಡೆ ಹೋಗ್ಬಿಡ್ತದೆ. ಸೊ ಆ ರೀತಿಯಾಗಿ ಒಂದು ಫೇಲವರ್ ಆಗಿರ್ತಕ್ಕಂಥದ್ದು ಒಂದು ಘಟನೆಯನ್ನ ನಿಮಗೆ ವಿವರಣೆ ಕೊಡ್ತೀನಿ. ಹೇಗಂತಂದ್ರೆ, ಈಗ ಆ ಒಂದು ಪೇಷಂಟ್ ಅನ್ನ ಅವನು ಸ್ವಲ್ಪ ಬೌದ್ಧಿಕವಾಗಿರ್ತಕ್ಕಂತಹ ಒಂದು ಸೂಕ್ಷ್ಮತೆ ಇತ್ತು ಅಂತಂದ್ರೆ ಅವನನ್ನ ಟ್ರೀಟ್ಮೆಂಟ್ ಮಾಡೋದೇ ಬೇರೆ ಆಗುತ್ತೆ. ಇಲ್ಲ ಬೌದ್ಧಿಕವಾಗಿ ಕೇಳುವಷ್ಟು ಮೆಂಟಾಲಿಟಿ ಕಳ್ಕೊಂಡಿರುವಾಗ ಅವನನ್ನ ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಒಂದು ರೀತಿಯಾಗಿರ್ತದೆ. ಅವಾಗ ಏನ್ ಮಾಡ್ಬೇಕು ಅವ್ರಿಗೆ ಅಂತಂದ್ರೆ, ಯಾರಿಗೆ ಬೌದ್ಧಿಕತೆ ಸೂಕ್ಷ್ಮತೆ ಕಳ್ಕೊಂಡ್ ಬಿಟ್ಟಿರ್ತಾರೋ ಅವ್ರನ್ನ ಏನ್ ಮಾಡ್ಬೇಕಂದ್ರೆ, ಆ ಸಂಗತಿಯನ್ನ ಯಾವುದನ್ನ ಕೂಡ ಅದನ್ನ ಮಾತಾಡಕ್ ಹೋಗ್ಬಾರ್ದು ಅವ್ರ ಜೊತೆಗೆ. ಅವ್ರನ್ನ ಏನ್ ಮಾಡ್ಬೇಕಂದ್ರೆ ಈ ಪ್ರಾಕ್ಟೀಸ್ ಅಲ್ಲಿ ಎಂಗೇಜ್ ಮಾಡಿಬಿಡ್ಬೇಕು. ಎಕ್ಸಸೈಸ್ಗಳು, ಪ್ರಾಣಾಯಾಮಗಳು, ಕ್ರಿಯೆಗಳು. ಸೊ ಕಂಟಿನ್ಯೂ ಆಗಿ ದಿನಕ್ಕೊಂದ್ 2-3 ಸಾರಿ ಸೆಷನ್ಸ್ ಎಕ್ಸಸೈಸ್ಗಳು, 2-3 ಟೈಪ್ ಆಫ್ ದಿ ಪ್ರಾಣಾಯಾಮಗಳು, ಆಮೇಲೆ ಮೈಂಡ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳು, ಗೇಮ್ಸ್ಗಳು. ಒಟ್ಟು ಹೆಂಗಂತಂದ್ರೆ ಬೆಳಗ್ಗೆ ಅವರು 6 ಗಂಟೆಯಿಂದ ಹಿಡ್ಕೊಂಡು ರಾತ್ರಿ ಅವ್ರನ್ನ 8:30 ತನಕ ಸಂಪೂರ್ಣ ಎಂಗೇಜ್ ಮಾಡಿ ಸುಸ್ತು ಮಾಡಿಬಿಡ್ಬೇಕು. ಅದನ್ನ ಸುಸ್ತು ಮಾಡಿ ಒಂದು ಲೈಟ್ ಆಗಿರ್ತಕ್ಕಂಥ ಟ್ಯಾಬ್ಲೆಟ್ಸ್ ಕೊಟ್ಬಿಟ್ಟು ಮಲಗಿಸ್ಬಿಡ್ಬೇಕು. ನೀವು ಯಾವಾಗ ಈ ತರ ಪ್ರಾಕ್ಟೀಸ್ ಅನ್ನ ನೀವು ಕೊಡ್ತಾ ಹೋಗ್ತೀರಿ 2 ವಾರ 3 ವಾರ 4ನೇ ವಾರದಲ್ಲಿ ಅವಾಗ ನಿಧಾನವಾಗಿ ಆ ಡಿಪ್ರೆಷನ್ ಇಂದ ಆ ಪೇಷಂಟ್ ಹೊರಗಡೆ ಬರುತ್ತೆ. ಯಾಕಂತಂದ್ರೆ ಒಂದು ಲಾಂಗ್ ಡೇಸ್ ಅಲ್ಲಿ ಆ ಥಾಟ್ಸ್ ಸ್ಪೀಡ್ ಕಡಿಮೆ ಆಗ್ಬಿಡ್ತದ. ಈ ಪ್ರಾಕ್ಟೀಸ್ ಜಾಸ್ತಿ ಆಗಿಬಿಡ್ತದ. ಪ್ರಾಕ್ಟೀಸ್ ಜಾಸ್ತಿ ಆದಗಳಿಗೆ ಅವನಿಗೆ ಮನೋಸ್ತರದಲ್ಲಿ ಅಂದ್ರೆ ಬ್ರೀತಿಂಗು ತುಂಬಾ ಅಬ್ನಾರ್ಮಲ್ ಆಗಿರ್ತಕ್ಕಂಥದ್ದು ನಾರ್ಮಲ್ ಆಗಿಬಿಡ್ತದ. ನಾರ್ಮಲ್ ಆಗ್ತಾ ಅವಾಗ ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳುವಂತಹ ಯೋಗ್ಯತೆಯನ್ನ ಪಡಿತಾರೆ. ಸೊ ಡೈರೆಕ್ಟ್ ಆಗಿ ಅದಕ್ಕೆ ಎಕ್ಸಾಂಪಲ್ ಅಲ್ಲ, ಸುಮ್ಮನೆ ಒಂದು ಪರಿಚಯ ಮಾಡಕ್ಕೋಸ್ಕರ ಸಲುವಾಗಿ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಗುಣ ಉಪಾಸನೆಯಿಂದ ನಿರ್ಗುಣ ಉಪಾಸನೆ ಕಡೆಗೆ ಹೋಗ್ತಕ್ಕಂತಹ ಮಾರ್ಗ. ಇಲ್ಲಿ ಸಗುಣ ಉಪಾಸನೆ ಅಂತಂದ್ರೆ ಏನಂತ ಕೊಟ್ಟೆ ನಾನು, ಕಂಟಿನ್ಯೂ ಆಗಿರ್ತಕ್ಕಂತಹ ಸೊ ಎಂಗೇಜ್ ಅವ್ರನ್ನ ಎಕ್ಸಸೈಸ್ಗಳು, ಪ್ರಾಣಾಯಾಮಗಳು ಇದೆಲ್ಲನೂ ಕೂಡ ಎಂಗೇಜ್ ಮಾಡೋದನ್ನ.
ಆ ಎಂಗೇಜ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಚಿತ್ತ ಶುದ್ಧಿ ಆಗ್ತಾ ಬರ್ತದೆ. ಇದು ಒನ್ ಟೈಪ್ ಆಫ್ ದಿ ಮೆಂಟಾಲಿಟಿ ಇರ್ತಕ್ಕಂಥವ್ರಿಗೆ. ಇನ್ನು ಅನದರ್ ಒನ್ ಟೈಪ್ ಆಫ್ ದಿ ಮೆಂಟಾಲಿಟಿ ಅವನಿಗೆ ಬುದ್ಧಿ ಸ್ವಲ್ಪ ಇನ್ನು ಶಾರ್ಪ್ ಇರ್ತದ. ಆ ಬುದ್ಧಿ ಶಾರ್ಪ್ ಇದ್ದಾಗ ಅವನಿಗೆ ಏನ್ ಮಾಡ್ಬೇಕಂತಂದ್ರೆ ಅವನ ಜೀವನದ ಬಗ್ಗೆ ಪರಿಚಯ ಮಾಡಿಸ್ಬೇಕು. ಆಗಿದೆ ಒಂದು ಸ್ಮಾಲ್ ಇನ್ಸಿಡೆಂಟ್ ಆಗಿದೆ, ಡಿಪ್ರೆಷನ್ಗೆ ಹೋಗಿದ್ದಾನೆ. ಬಟ್ ಆದ್ರೂ ಕೂಡ ಅವನಿಗೆ ಅದರ ಸತ್ಯಾಸತ್ಯತೆಗಳನ್ನ ಮತ್ತೆ ಅವನಿಗೆ ಮುಂದಿನ ಜೀವನದ ಬಗ್ಗೆ ಅವನಿಗೆ ಕೌನ್ಸಿಲಿಂಗ್ ಮಾಡ್ತಾ ಬರ್ಬೇಕು. ಕೌನ್ಸಿಲಿಂಗ್ ಮಾಡ್ತಾ ಅವಾಗ ಅವನಿಗೆ ಏನು ಅದೊಂದು ಸ್ಟ್ರಾಂಗ್ ಆಗಿ ಒಂದು ಡೌನ್ ಆಗಿತ್ತು ಮೈಂಡು. ದೆನ್ ಅಗೇನ್ ಅದು ಪಿಕಪ್ ಆಗುತ್ತೆ. ಪಿಕಪ್ ಆಯ್ತಂತಂದಗಳಿಗೆ ಮತ್ತೆ ಅವನು ಕಂಪ್ಲೀಟ್ ಆಗಿ ಹೊರಗಡೆ ಬಂದಾನಂತ ಅರ್ಥ ಅಲ್ಲ, ಪಿಕಪ್ ಆಗಿದ್ದಾನೆ ಅವನು. ಆದ್ರೆ ಅವನಿಗೆ ಏನ್ ಬೇಕಂದ್ರೆ ಪಿಕಪ್ ಆದ್ಮೇಲೆ ಕೂಡ ಮತ್ತೆ ಪುನಃ ಹಳೆ ಸಂಸ್ಕಾರಗಳು ಬರಕ್ ಶುರು ಆಗ್ತಾವ. ಅವಾಗ ಏನ್ ಮಾಡ್ಬೇಕು, ಅವನನ್ನ ಅವಾಗ ಪ್ರಾಕ್ಟೀಸ್ ಕೊಡ್ತಾ ಬರ್ಬೇಕು. ಟೂ ಟೈಪ್ ಆಫ್ ದಿ ಗೋಲ್ ಮುಟ್ಲಿಕ್ಕೆ ವಿದ್ಯಾರಣ್ಯ ಮುನಿಗಳು ಕೊಟ್ಟಿರ್ತಕ್ಕಂತಹ ಬ್ಯೂಟಿಫುಲ್ ಐಡಿಯಾ ಇದೆ. ಇನ್ನು ಕೆಲವೊಬ್ರು ಸ್ಟೂಡೆಂಟ್ಸ್ ಇದ್ದಾರೆ, ಅವರು ಯಮ ನಿಯಮಗಳನ್ನ ಪಾಲನೆ ಮಾಡಿಕೊಂಡು ಅಂತಃಕರಣವನ್ನ ಶುದ್ಧಿ ಮಾಡಿಕೊಂಡು ಶ್ರದ್ಧೆಯನ್ನಿಟ್ಟುಕೊಂಡು ಆ ಶ್ರದ್ಧೆಯ ಮುಖಾಂತರವಾಗಿ ಅವನು ಈ ವಿಕ್ಷೇಪವನ್ನ ಕಳೆದುಕೊಂಡು ಆ ಪರೋಕ್ಷ ಜ್ಞಾನವನ್ನ ಮೊದಲು ಅವನು ಶ್ರದ್ಧೆಯಿಂದ ಅದನ್ನ ಸ್ವೀಕಾರ ಮಾಡಿ ದೆನ್ ಅಲ್ಲಿಂದ ಅವನೇನ್ ಮಾಡ್ತಾನೆ, ಅಪರೋಕ್ಷ ಜ್ಞಾನಕ್ಕೆ ಹೋಗ್ತಾನೆ ಅವನು. ಇನ್ನೊಂದು ವರ್ಗ ಇದೆ, ಅವ್ರಿಗೆ ಇವೆಲ್ಲ ಸುಮ್ನೆ ಹೇಳಕ್ ಹೋದ್ರೆ ಇವೆಲ್ಲ ಮೂಢನಂಬಿಕೆ ಅಂತ ಹೇಳಿ ಹಾಕ್ಬಿಡ್ತಾರ, ಅವ್ರು ಅಕ್ಸೆಪ್ಟ್ ಮಾಡಿಕೊಳ್ಳೋದಿಲ್ಲ. ಅಂತ ವರ್ಗದವ್ರಿಗೆ ಏನ್ ಮಾಡ್ಬೇಕಂದ್ರೆ ನೇರವಾಗಿ ತತ್ವವನ್ನು ಹೇಳ್ಬೇಕು. ಅವರಿಗೆ ತತ್ವವನ್ನು ಹಿಡ್ಕೊಳ್ತಕ್ಕಂತಹ ಬುದ್ಧಿ ತೀಕ್ಷ್ಣತೆ ಇರ್ತದ. ತತ್ವವನ್ನು ಹೇಳ್ಬೇಕು ಫಸ್ಟ್. ಅನಭ್ಯಾಸಿನಃ ಅವರಿಗೆ ಮೊದಲು ಇವ್ರ ತರ ಅಭ್ಯಾಸ ಮಾಡಕ್ಕೆ ಅವನಿಗೆ ಒಪ್ಪಂಗಲ್ಲ ಮನಸ್ಸು. ನೇರವಾಗಿ ತತ್ವ ಹೇಳ್ಬೇಕು. ಈಗ ನಾವು ಆಕ್ಚುಲಿ ಇಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಯೋಗ ಏನಂತಂದ್ರೆ ಇದನ್ನ ನಾವು ನೇರವಾಗಿ ತತ್ವವನ್ನು ತಿಳಿಸ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಆ ಯಮ ನಿಯಮಗಳನ್ನ ಆ ಎಲ್ಲ ಏನು ಒಂದು ಟ್ರೆಡಿಷನಲ್ ಏನು ವ್ಯವಸ್ಥೆ ಇದೆಯಲ್ಲ, ಅದು ಯಾವುದನ್ನ ಸದ್ಯದ ಮಟ್ಟಿಗೆ ಅಲ್ಲಿ ಆ ಗೃಹಸ್ಥರಾಗಿರ್ತಕ್ಕಂಥವ್ರಿಗೆ ಒಂದಿಷ್ಟು ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂಥವ್ರಿಗೆ ನೀವು ಅವನ್ನೆಲ್ಲನೂ ಕೂಡ ಈಗ ಮಾಡಕ್ ಆಗೋದಿಲ್ಲ. ಅದಕ್ಕೆಲ್ಲ ಅದರದ್ದೇ ಒಂದು ವರ್ಗ ಬೇರೆ ಅದ, ಒಟ್ಟುಗಳಂತ ಇದಾರ. ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲಿ ಅದ್ರಾಗ ಆಸಕ್ತಿ ಇರ್ತದ. ಅವ್ರಿಗೆ ಎಲ್ಲ ಶಮದಮಾದಿಗಳನ್ನ ಹೇಳ್ಕೊಂತ ಬಂದಾಗ ಅದು ಪ್ರಾಕ್ಟೀಸ್ ಈಜಿ ಆಗತ್ತೆ. ಆದ್ರೆ ಇಲ್ಲಿ ನಾವು ಪ್ರಯೋಗ ಮಾಡಿರ್ತಕ್ಕಂಥದ್ದು ಏನಂತಂದ್ರೆ, ಯಾರಿಗೆ ಆ ಯಮ ನಿಯಮಾದಿಗಳನ್ನ ಪಾಲನೆ ಮಾಡಕ ಆ ಸದ್ಯದ ಜೀವನದ ವ್ಯವಸ್ಥೆಯಲ್ಲಿ ಸಾಧ್ಯ ಇಲ್ಲದೆ ಇರ್ತಕ್ಕಂಥದ್ದು, ಬಿಕಾಸ್ ಆಫ್ ದಿ ಧರ್ಮ ಬೇರೆದವ್ರದ್ದು. ಹಾಗಾಗಿ ಅವ್ರಿಗೆ ಏನ್ ಮಾಡೋದಂದ್ರೆ ನೇರವಾಗಿ ತತ್ವವನ್ನ ಹೇಳೋದು. ಈ ತಾರ್ಕಿಕವಾಗಿರ್ತಕ್ಕಂತಹ ಗ್ರಂಥಗಳು, ಯಾಕಂದ್ರೆ ಅವ್ರದ್ದು ಬುದ್ಧಿ ಬೆಳವಣಿಗೆ ಆಗಿರ್ತದೆ ಸಂಸಾರದ ಅನುಭವದಿಂದ. ಆ ಬೆಳವಣಿಗೆ ಆಗಿರ್ತಕ್ಕಂಥ ಬುದ್ಧಿಗೆ ಸೊ ಒಂದಿಷ್ಟು ಅನುಭವ ಆಗಿರ್ತದಲ್ವ, ಹಾಗಾಗಿ ಆ ತತ್ವದ ಅರ್ಥವನ್ನ ಸರಿಯಾಗಿ ಅದನ್ನ ಪರಿಚಯಿಸುವಂತಹ ಕೆಲಸ. ಒಮ್ಮೆ ಪರಿಚಯಿಸಿದ ಮೇಲೆ, ಒಮ್ಮೆ ಅದರದ್ದು ವ್ಯಾಲ್ಯೂಸ್ ಗೊತ್ತಾದ್ಮೇಲೆ ಅವಾಗ ಅವನೇನ್ ಮಾಡ್ತಾನ ಅಂತಂದ್ರ, ಅವಾಗ ತಾನು ನಿಧಾನವಾಗಿ ಆ ಚಿತ್ತ ಏಕಾಗ್ರತೆಯನ್ನ ಮಾಡಿಕೊಂತಾನವ. ಯಾಕಂತಂದ್ರೆ ಅವನು ಇದನ್ನ ಓದೋದು, ಇದನ್ನ ತಿಳ್ಕೊಳ್ಳೋದು, ಅವ್ರೇನ್ ಬರೆದಿದ್ದಾರೆ, ಇವ್ರೇನ್ ಬರೆದಿದ್ದಾರೆ, ಅವ್ರು ಇನ್ನು ಅವ್ರ ಲಾಜಿಕ್ ಏನದ, ಇವ್ರ ಲಾಜಿಕ್ ಏನದ, ಯಾಕಂದ್ರೆ ಇದ್ರಾಗ ಮೈಂಡ್ ತೊಡಗಿಸ್ಕೊಂತ ಹೋಗ್ತಾನವ. ಹೀಗೆ ತೊಡಗಿಸ್ಕೊಳ್ತಾ ನ್ಯಾಚುರಲ್ ಆಗಿ ಅವನಿಗೆ ಚಿತ್ತ ಏಕಾಗ್ರತೆ ಆಗ್ತಾ ಬರ್ತದ. ಸೊ ಹಾಗಾಗಿ ಯಾರಾದ್ರೂ ನಿಮಗೆ ಕ್ವಶನ್ ಮಾಡಿದ್ರು ಅಂತಂದ್ರೆ ನೀವು ಧ್ಯಾನಕ್ಕೆ ಹೋಗ್ಲಿಕ್ಕೆ ಅಯೋಗ್ಯರು. ಯಾಕಂತಂದ್ರೆ ನೀವು ಯಮ ನಿಯಮ ಪ್ರಾರಂಭ ಮಾಡದಿರ್ತಕ್ಕಂಥವ್ರು ಒಮ್ಮೆಲೆ ಹೆಂಗೆ ಧ್ಯಾನಕ್ಕೆ ಹೋಗುತ್ತೀರಿ ಅಂತಂದ್ರೆ, ಪಾತಂಜಲ ಸೂತ್ರದ ಪ್ರಕಾರ ಅದು ಸರಿಯಾದದ್ದು ಅನ್ಸತ್ತೆ.
ಆದ್ರೆ ವಿದ್ಯಾರಣ್ಯ ಮುನಿಗಳು ಕೊಟ್ಟಿರ್ತಕ್ಕಂತಹ ಏನು ಐಡಿಯಾ ಇದೆಯಲ್ಲ, ಇದು ಅದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಅವರು ಗೃಹಸ್ಥರಾಗಿರೋದ್ರಿಂದ ಆ ಧರ್ಮವನ್ನ ಪಾಲನೆ ಮಾಡಿಕೊಂಡು ಆ ಪರೋಕ್ಷ ಜ್ಞಾನವನ್ನ ತಾವು ಹೇಗೆ ಪಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಯಾವುದೇ ಅವರು ತತ್ವ ಉಪನಿಷತ್ತನ್ನಾಗ್ಲಿ ಇನ್ಯಾವುದೋ ಕೋಟ್ ಮಾಡದೆ ತಮ್ಮದೇ ಆಗಿರ್ತಕ್ಕಂತಹ ಅನುಭವದಿಂದ ಈ ಲಾಜಿಕ್ ಅನ್ನ ತಗೊಂಡ್ ಬಂದಿದ್ದಾರೆ ಅವರು. ಐ ಥಿಂಕ್ ಎರಡೂ ಏನು ಬೆಸ್ಟ್. ಈಗಾಗಲೇ ನಾವು ಮುಂದಕ್ಕೆ ಬಂದಿದ್ವಿ ಒಂದಿಷ್ಟು ಅಂತಂದಾಗ ಈ ಎರಡನೇ ವೇ ಇದೆಯಲ್ವಾ, ನೇರವಾಗಿ ತತ್ವವನ್ನು ಅರ್ಥ ಮಾಡಿಕೊಳ್ಳೋದು, ಅದಾದ್ಮೇಲೆ ಪ್ರಾಕ್ಟೀಸ್ ಅವನಿಗೆ ತುಂಬಾ ಈಸಿ. ಈಗ ಕಣ್ಮುಚ್ಚಿಕೊಂಡು ಕುತ್ಕೊಂಡು ರಾತ್ರಿ ಈ ಧ್ಯಾನ ಮಾಡಂತೆ ಕೆಲವೊಬ್ಬರು ಹೇಳ್ತಾರೆ. ನಿದ್ದೆಯನ್ನ ಪಕ್ಕಕ್ಕೆ ಸರಿಸಿ ಸ್ಥಿರವಾಗಿ ಧ್ಯಾನ ಮಾಡಕ್ಕೆ ಹೋಗ್ಬೇಕು ಅಂತ. ಸೊ ಯಾರು ಸಾಧಾರಣವಾಗಿ ಅಭ್ಯಾಸ ಮಾಡಿರ್ತಾನೆ ಅವನಿಗೆ ಸಾಧ್ಯ ಆಗತ್ತೆ. ಆದ್ರೆ ಈಗ ಈ ನಮ್ಮ ಪಂಚದಶಿ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವೊಬ್ರು ನೋಡಿದಾಗ, ಈಗ ನಮ್ಮ ಇವರು ಕುಲಕರ್ಣಿ ಅವರು ಹೇಳ್ತಾ ಇದ್ರು 6 ಗಂಟೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಅವರು ಆ ಒಂದು ಲೆಕ್ಚರ್ ಇಟ್ಟುಕೊಂಡು ಅದನ್ನ ಅನುವಾದ ಮಾಡ್ಬೇಕಾದಾಗ 6 ಗಂಟೆ 7 ಗಂಟೆಗಳ ಕಾಲ ಟೈಮ್ ಕೊಡ್ತಾ ಇದ್ವಿ ಸರ್ ಅಂತ ಹೇಳ್ತಾ ಇದ್ರು ಅವರು. ಅಂದ್ರೆ 6-7 ಗಂಟೆ ಸ್ಟ್ರಾಂಗ್ ಆಗಿ ಅದ್ರಲ್ಲಿ ನಿಲ್ತಕ್ಕಂಥ ಮನಸ್ಸು ಬಂತು ನೋಡಿ. ಇನ್ನು ಅದೇ ರೀತಿಯಾಗಿ ರತ್ನ ಅವರು ಕೂಡ ಅಷ್ಟೇನೆ, ಯಾವಾಗಲೂ ಕೂಡ ಅವ್ರದ್ದು ಕೆಲವೊಂದು ನನಗೆ ಪೋಸ್ಟ್ ಮಾಡುವಾಗ ಮಿಡ್ ನೈಟ್ ಅಲ್ಲಿ 1 o'clock ಬೆಳಗ್ಗೆ ದುಡಿದ ಗೊತ್ತಾಗ್ತದೆ ನನಗ ಅವ್ರು ಪೋಸ್ಟ್ ಮಾಡಿರ್ತಕ್ಕಂಥದ್ದು. 1 o'clock 2 o'clock ಮಿಡ್ ನೈಟ್ ಅಲ್ಲಿ. ಅಂದ್ರೆ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಬಲವಾಗಿರ್ತಕ್ಕಂಥದ್ದು ನಿದ್ರೆ ಮಾಡದೆ ಕೂಡು ಅಂತ ಅಲ್ಲ ಇಲ್ಲಿ. ಅದರದ್ದು ಘನತೆ ಗೊತ್ತಾದ್ಮೇಲೆ ಆ ಮನಸ್ಸು ತಾನೇ ಕರ್ಕೊಂಡು ಹೋಗುತ್ತದ್ರಲ್ಲಿ. ಸೊ ಹಾಗಾಗಿ ಈ ವಿಪರೀತ ಏನು ಒಂದು ಭಾವನೆ ಇದೆ, ಈ ವಿಪರೀತ ಭಾವನೆ 2 ರೀತಿಯಾಗಿರ್ತಕ್ಕಂತಹ ಸೊ ವೇ ಇಂದ ನಾವು ಇದನ್ನ ಪಡ್ಕೊಳ್ಳಬಹುದು. ಇದನ್ನ ಹೇಳಿ ಸೊ ಬಹಳ ತುಂಬಾ ನಾನು ಸುಮಾರು ಸಾರಿ ಕೆಲವೊಮ್ಮೆ ಹೇಳಿರ್ತೀನಿ, ಮತ್ತೆ ಅದನ್ನ ತುಂಬಾ ಎಲ್ಲರೂ ಕೋಟ್ ಮಾಡ್ತಕ್ಕಂತಹ ಶ್ಲೋಕ, ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾಃ. ಬ್ರಹ್ಮಾಭ್ಯಾಸಂ ವಿದುಹು ಬುಧಾಃ. ಬುಧ ಅಂದ್ರೆ ತಿಳಿದಿರ್ತಕ್ಕಂಥವ್ರು, ವಿದುಹು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಇದನ್ನ ಪ್ರಾಕ್ಟೀಸು ಹೇಗ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಬ್ರಹ್ಮಾಭ್ಯಾಸ. ಸೊ ನಾನೇ ಬ್ರಹ್ಮ ವಸ್ತು ಅಂತಕ್ಕಂಥದ್ದು ಏನು ನಮಗೆ ಒಂದು ಶ್ರವಣ ಆಗಿದೆ, ಆ ಶ್ರವಣ ಆಗಿರ್ತಕ್ಕಂಥದ್ದು ದೃಢೀಕರಣ ಆಗ್ಬೇಕಂತಂದ್ರೆ ತಚ್ಚಿಂತನಂ ಅಂದ್ರೆ ಅದರ ಬಗ್ಗೆ ಯೋಚನೆ ಮಾಡ್ಬೇಕು, ಚಿಂತನೆ ಮಾಡ್ಬೇಕು. ಚಿಂತೆ ಅಲ್ಲ. ಸಂಸಾರದಲ್ಲಿ ಒಂದರ ಬಗ್ಗೆ ಪದೇ ಥಾಟ್ಸ್ ಬರ್ತದೆ ಅಂದ್ರೆ ಅದನ್ನ ಚಿಂತೆ ಅಂತ ಕರಿತೀವಿ. ಆದ್ರೆ ಇಲ್ಲಿ ಏನಾಗುತ್ತೆ, ಅದು ಚಿಂತನೆ ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಅದು ಲೋವರ್ ಕಡೆ ಕರ್ಕೊಂಡು ಹೋಗುತ್ತಿರ್ತದೆ, ಇದು ಹೈಯರ್ ಕಡೆ ಕರ್ಕೊಂಡು ಹೋಗುತ್ತಿರ್ತದೆ. ಹಾಗಾಗಿ ಇದು ಚಿಂತನೆಗೆ ಮತ್ತು ಚಿಂತೆಗೆ ಬಹಳ ವ್ಯತ್ಯಾಸ ಅದ. ಇಲ್ಲಿ ಚಿಂತನೆ ಅದ, ಆ ವಿಚಾರವನ್ನ ಪದೇ ಚಿಂತನೆ ಮಾಡ್ಬೇಕು. ತತ್ ಚಿಂತನಂ. ಇನ್ನು ಎರಡನೇದು ತತ್ ಕಥನಂ. ಚಿಂತನೆ ಮಾಡ್ಲಿಕ್ಕೆ ಅಂದ್ರೆ ವಿಚಾರ ಮಾಡ್ಲಿಕ್ಕೆ ಅಷ್ಟು ಸ್ವಲ್ಪ ವಿಜ್ಞಾನಮಯ ಕೋಶ ಸ್ಟ್ರಾಂಗ್ ಅಲ್ಲದೆ ಇದ್ದಾಗ, ನೇರವಾಗಿ ತತ್ವವನ್ನ ಗ್ರಹಿಸುವಷ್ಟು ತಾಕತ್ ಇಲ್ಲದೆ ಇದ್ದಾಗ ತತ್ ಕಥನಂ ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂತಹ ಕಥೆಗಳನ್ನೇ ಕೇಳಬೇಕು. ರಾಮಕೃಷ್ಣ ಪರಮಹಂಸರು ಹೇಗೆ ಸಾಧನೆಯನ್ನ ಮಾಡಿದರು,
ಈ ರೀತಿಯಾಗಿರ್ತಕ್ಕಂತಹ ಅನೇಕ ಮಹಾತ್ಮರ ಜೀವನ ಚರಿತ್ರೆಗಳು ನಮಗೆ ಲಭ್ಯ ಇದಾವೆ. ಸೊ ಅವರು ಎಲ್ಲ ಏನು ಕಥಾರೂಪದಲ್ಲಿ ಅವರು ಮನಸ್ಸಿನ ಏಕಾಗ್ರತೆಯನ್ನ ಅಂದ್ರೆ ಆ ಮಹಾವಾಕ್ಯವನ್ನ ದೃಢೀಕರಣಗೊಳಿಸ್ಲಿಕ್ಕೆ ಅವರ ಕಥೆಗಳ ಮೂಲಕ ಹೆಚ್ಚು ಮನಸ್ಸು ಆಕರ್ಷಣೀಯವಾಗುತ್ತೆ. ಅದಕ್ಕೆ ನಮಗೆ ಬೇಕಾದಷ್ಟು ಭಾಗವತ ಪುರಾಣದಲ್ಲಿ ಅನೇಕ ಮಹನೀಯರು, ಧ್ರುವ ಇರ್ಬೋದು, ದ್ರೌಪದಿ ಇರ್ಬೋದು, ಸುಮಾರು ಜನರ ಒಂದು ಆ ಕಥಾರೂಪದಲ್ಲಿ ಇದಕ್ಕೆ ಪೂರಕವಾಗಿರ್ತಕ್ಕಂತಹ ಬೇಕಾದಷ್ಟು ಭಾಗವತ ಪುರಾಣ ಆ ಸ್ಟೋರಿಗಳನ್ನ ಓದ್ಕೊಂತ ಹೋಗ್ಬಿಟ್ರಿ ಅಂತಂದ್ರೆ ನಿಮಗೆ ಗೊತ್ತಾಗದಂತೆ ಅದರ ಕಡೆಗೆ ಪರಮಾತ್ಮನ ಕಡೆ ಒಲವು ಜಾಸ್ತಿ ಆಗುತ್ತಾ ಹೋಗ್ಬಿಡ್ತದ. ಅನೇಕ ಸಂದರ್ಭಗಳಲ್ಲಿ ಭಾಗವತದಲ್ಲಿ ದ್ರೌಪದಿ ಮತ್ತು ನಾರದ ಅನೇಕ ಜನರ ಉದ್ಧವ ಇರ್ಬೋದು, ಗೋಪಿಕಾಸ್ತ್ರೀಯರಿರ್ಬೋದು, ಹೇಗೆ ಅವರು ಜೀವನವನ್ನ ನಡೆಸಿದ್ದಾರೆ, ಮತ್ತೆ ಅವರಿಗೆ ನಮ್ಗಿಂತ ಇನ್ನೂ ಕನ್ಫ್ಯೂಸ್ ಆಗತಕ್ಕಂಥ ಘಟನೆಗಳು ಹೇಗಾದವು, ಅದ್ರಾಗೆಲ್ಲ ಅವ್ರು ಹೆಂಗ ಆ ಕಡೆ ಒಲವನ್ನ ತೋರಿಸ್ತರು, ಈ ರೀತಿಯಾಗಿರ್ತಕ್ಕಂಥ ಅನೇಕ ಕಥಾರೂಪದಲ್ಲಿ ಇರ್ತಕ್ಕಂಥದ್ದಿದೆ. ಅಂತಹ ಕಥೆಗಳನ್ನ ಓದೋದ್ರಿಂದ ಏನಾಗುತ್ತೆ, ಸೊ ಮನಸ್ಸು ಏಕಾಗ್ರತೆಯನ್ನ ಪಡಿತದೆ. ಇನ್ನು ಮೂರನೇದಾಗಿ ಅನ್ಯೋನ್ಯಂ ತತ್ ಪ್ರಬೋಧನಂ. ಅನ್ಯ ಅಂದ್ರೆ ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕು ಅಂತಂದ್ರೆ ಒಬ್ರಿಗೊಬ್ಬರು ಡಿಸ್ಕಷನ್ ಮಾಡ್ಬೇಕು. ಈಗ ಒಂದು ಗಂಟೆ ಉಪನ್ಯಾಸ ಮಾಡಿದ್ದೀವಿ ಅಂತಂದ್ರೆ ಈ ಗಂಟೆ ಉಪನ್ಯಾಸದಲ್ಲಿ ಎಲ್ಲರಿಗೂ ಕೂಡ ಎಲ್ಲಾ ವಿಷಯಗಳು ಗಟ್ಟಿಯಾಗಿ ನಿಂತ್ಕೊಂಡಿರಂಗಿಲ್ಲ. ಇನ್ನು ಕೆಲವೊಂದು ಕೇಳಿಸ್ಕೊಂಡಿರ್ತೀರಿ, ಕ್ಲಾರಿಟಿ ಇರಂಗಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅವಾಗ ಒಬ್ರಿಗೊಬ್ರು ಅದನ್ನ ಡಿಸ್ಕಸ್ ಮಾಡ್ಬೇಕು. ಅದನ್ನ ಡಿಸ್ಕಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇನ್ನು ಒಂದು ಅವ್ರೊಂದ್ ಸಂಗತಿ ಹೇಳ್ತಾರೆ, ಇವ್ರೊಂದ್ ಸಂಗತಿ ಹೇಳ್ತಾರೆ, ಮತ್ತೆ ಪುನಃ ನೆನಪಾಗುತ್ತೆ. ಅದು ನಾವು ಕೇಳ್ಕೊಂಡಿರ್ತೀವಿ, ಆದ್ರೆ ಅದು ಬಿಟ್ಟು ಹೋಗಿರ್ತದ. ಯಾವಾಗ 4 ಜನ ಸೇರ್ಕೊಂಡು ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ, ಆ ಚಿಂತನೆ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಮೈಂಡ್ ಇಂದ ಹಾರಿರ್ತಕ್ಕಂಥದ್ದು ಪುನಃ ಮತ್ತೆ ಬಂದು ಸೇರಿಕೊಳ್ತದ. ಮತ್ತೆ ಕೆಲವೊಂದು ವಿಷಯಗಳಲ್ಲಿ ಒಂದಿಷ್ಟು ತಪ್ಪು ಅರ್ಥ ಮಾಡಿಕೊಂಡಿರ್ತೀವಿ, ನಮ್ಗೆ ಸರಿ ಅಂತ ಆಗಿರ್ತದ. ಆದ್ರೆ ಆ ಇನ್ನೊಬ್ರದ್ದು ಕೇಳಿದ್ಮೇಲೆ ನಾವು ಕರೆಕ್ಷನ್ ಆಗ್ತಿರ್ತೀವಿ. ಸೊ ಹಾಗಾಗಿ ಬಹಳ ಒಳ್ಳೆ ಈ ವೇದಾಂತಕ್ಕೆ ಬಹಳ ಒಳ್ಳೆ ಹೆಚ್ಚು ಬೆನಿಫಿಟ್ ಆಗತಕ್ಕಂತಹದ್ದು ಅನ್ಯ ತತ್ಪ್ರಬೋಧನ. ಒಬ್ರಿಗೊಬ್ರು ಸೇರ್ಕೊಂಡು ಇದನ್ನ ಚಿಂತನೆ ಮಾಡಬೇಕು. ಇದನ್ನ ಮಾಡೋದ್ರಿಂದ ಏನಾಗುತ್ತೆ, ಏಕಪರತ್ವಂಚ ಅಂದ್ರೆ ಅವಾಗ ಮನಸ್ಸು ಸಹಜವಾಗಿ ಆ ಬ್ರಹ್ಮ ಸ್ವರೂಪದಲ್ಲಿ ನಿಂತುಕೊಳ್ತದೆ. ಆ ಬ್ರಹ್ಮ ಸ್ವರೂಪದಲ್ಲಿ ನಿಂತುಕೊಳ್ತಕ್ಕಂತಹದ್ದನ್ನ ಬ್ರಹ್ಮ ಅಭ್ಯಾಸ, ಇದನ್ನ ಬ್ರಹ್ಮಾಭ್ಯಾಸಂ ಅಂತ ಕರೆದಿದ್ದಾರೆ. ಸೊ ಈ ರೀತಿಯಾಗಿ ಅಭ್ಯಾಸ ಮಾಡೋದರಿಂದ ಅವಾಗ ಸೊ ಸಂಸಾರದ ಯೋಚನೆಗಳು ಬರುವ ಬದಲು ಅವ್ರ ಎದುರು ಕಂಡಾಗ ಈ ಪಾಠದ ಬಗ್ಗೆನೇ ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಂತ ಬರುತ್ತೆ. ಅದಕ್ಕೆ ಇದು ಗುಂಪು ಮಾಡಿಕೊಳ್ಳೋದು, ಸಂಘ ಅಂತ ಮಾಡಿಕೊಳ್ಳೋದು. ಒಂದು ಒಬ್ರಿಗೊಬ್ಬರು ಸೇರ್ಕೊಂಡು ಯಾಕೆ ಒಂದು ಸಂಘ ಅಂತ ಮಾಡಿಕೊಳ್ಳೋದಂದ್ರೆ ಆ ಸಂಘದಿಂದ ಏನಾಗುತ್ತೆ ಅಂದ್ರೆ ಅವ್ರು ನೋಡಿದಗಳಿಗೆ ಅದನ್ನೇ ಈ ಲೆಕ್ಚರ್ ಬಗ್ಗೆನೆ ಮಾತಾಡ್ಬೇಕಂತ ಅನ್ಸುತ್ತೆ. ಇದು ಗೌಣ ಆಗಿಬಿಡ್ತದೆ. ಸೊ ಹಾಗಾಗಿ ಎಲ್ಲ ಚಿಂತನೆ ಮಾಡ್ತಕ್ಕಂಥವ್ರು ಅವಾಗವಾಗ ಸೇರೋದು, ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋದು, ಇವೆಲ್ಲ ಏನು ನಾವು ನೇರವಾಗಿ ಹೇಳದೇ ಇದ್ದರೂ ಕೂಡ ಕೆಲವೊಂದು ಪ್ರಸಂಗಗಳಲ್ಲಿ ಒಟ್ಟಿಗೆ ಸೇರ್ಕೊಂಡು ಯಾವುದೋ ಒಂದು ನಿಮಿತ್ತ ಮಾಡಿಕೊಂಡು ಒಟ್ಟಿಗೆ ಸೇರೋದು, ಅದನ್ನ ಮಾತನಾಡೋದು,
ಒಂದ್ ಪಕ್ಷ ಮಾತನಾಡದಿದ್ರೂ ಕೂಡ ಆ ಒಂದ್ ಕಡೆಗೆ ಸೇರಿದಾಗ ಏನಾಗುತ್ತೆ, ಅದರದೊಂದು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಮೊನ್ನೆ ನಾನು ಈಗೊಂದು ಲಾಸ್ಟ್ ವೀಕ್ ಅಲ್ಲಿ ಅವ್ರ ಮನೆಗೆ ಬಂದಿದ್ದೆ. ನಾನು ಒಬ್ರು ನ್ಯೂಜಿಲೆಂಡ್ಲಿಂದ ನಮ್ಮಲ್ಲಿ ಒಬ್ರು ಇದಾರೆ, ಅವರು ಅವ್ರನ್ನ ಕರ್ಕೊಂಡು ಬಂದಿದ್ದೆ ನಾನು ಅವ್ರ ಮನೆಗೆ. ಸೊ ಅಲ್ಲಿ ಮೇಲೆ ಇದೆಲ್ಲ ಜ್ಯೂಸ್ ಗೀಸು ಕುಡಿಯುವಾಗ ಜೋಕೆ, ಆದ್ರೆ ಕೆಳಗಡೆಗೆ ಆ ಧ್ಯಾನ ಮಂದಿರಕ್ಕೆ ಬಂದ್ಮೇಲೆ ಆ ಧ್ಯಾನ ಮಂದಿರದಲ್ಲಿ ಇರ್ತಕ್ಕಂಥ ಎಲ್ಲ ಎನ್ವೈರ್ಮೆಂಟು ಅವ್ರ ಮೇಲೆ ಭಾರಿ ಪ್ರಭಾವ ಮಾಡಿದ್ದದ್ದು. ಈಗ ಯಾವಾಗ ಅವ್ರು ಸಿಕ್ಕಾಗ ಅದನ್ನೇ ಕೇಳ್ತಾರೆ ಅವರು ನನ್ನನ್ನ, ಅಲ್ಲಿ ಎಷ್ಟು ವರ್ಷದಿಂದ ಮಾಡಿದ್ರಿ, ಏನ್ ಮಾಡ್ತಾ ಇದ್ರಿ, ಈಗೆಲ್ಲ ಅಂತ ಅವ್ರಿಗೆ. ಯಾಕಂತಂದ್ರೆ ಅದು ಅಷ್ಟು ಸ್ಟ್ರಾಂಗ್ ಆಗಿ ಉಳ್ಕೊಂಡದ ಆ ಸಂಸ್ಕಾರ. ಅದು ಸ್ವಲ್ಪ ಹೊತ್ತು ಮತ್ತೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಗ್ರೂಪ್ ಡಿಸ್ಕಷನ್, ಚಿಂತನೆ, ಇದೆಲ್ಲನೂ ಪ್ರಾಕ್ಟೀಸ್ ಮಾಡೋದು, ಇದನ್ನ ಬ್ರಹ್ಮಾಭ್ಯಾಸ ಅಂತ ಕರೀತಾರೆ. ಸೊ ಇದನ್ನ ನೇರವಾಗಿ ನಾವು ಹೇಳದೇ ಇದ್ರೂ ಕೂಡ ಸುಮಾರು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದೀವಿ. ಆ ಪ್ರಾಕ್ಟೀಸ್ ಮಾಡಿದ ಪರಿಣಾಮದಿಂದ ಇವತ್ತು ಇಷ್ಟು ಅರ್ಥೈಸ್ಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂತಹ ವಿಚಾರ ಇವತ್ತು ಸಹಜವಾಗಿ ಸಾಮಾನ್ಯ ಗೃಹಸ್ಥರು, ಮನೆಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಇದನ್ನ ಬಹಳ ಅತ್ಯಂತ ಬೌದ್ಧಿಕ ರೀತಿಯಲ್ಲಿ ಚಿಂತನೆ ಮಾಡ್ತಕ್ಕಂತಹ ಒಂದು ಮೆಂಟಾಲಿಟಿ ಬೆಳೆದಿದೆ ಅಂತಂದ್ರೆ, ವಿದ್ಯಾರಣ್ಯ ಮುನಿಗಳು ಏನು ಐಡಿಯಾ ಕೊಟ್ಟಿದ್ದಾರೋ ಈ ಐಡಿಯಾದ ಒಂದು ಪರಿಣಾಮದಿಂದ ಅಂತ ಹೇಳ್ತಾ, ಇದು ಹೆಚ್ಚು ಹೆಚ್ಚು ಜಾಗೃತವಾಗ್ಲಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.